ಇದನ್ನ ಕಟ್ ಮಾಡ್ಕೊಂಡು ಏನಾನ ಮಾಡ್ಕೊಡ್ರಿ. ಅಲ್ಲಿ ಪ್ರತಿಭಟನೆ ಮಾಡಿ ಕನ್ನಡದಲ್ಲಿ ಮಾತಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಭಾನುವಾರ ಇವತ್ತು ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಕೋಳಿ ಕೊಯ್ದು ಒಲೆಯಲ್ಲಿ ಅಡುಗೆ ಮಾಡಿ ತಿನ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿದ್ದೀರಿ. ಸೊ ಅದು ಬೆಳಗ್ಗೆನೆ ಡಿಸೈಡ್ ಆಗಿಲ್ಲ, ಹೋಗ್ಬೇಕು ಅಂತ ಲಾಸ್ಟ್ ವೀಕೆ ಡಿಸೈಡ್ ಆಗಿತ್ತು. ಬಟ್ ಸಮ್ ರೀಸನ್ಸ್ ಇಂದ ನಾವು ಹೋಗೋಕ್ಕಾಗಿಲ್ಲ ಲಾಸ್ಟ್ ವೀಕು. ಸೊ ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ ಓಜಿ ಕಂಟೆಂಟ್ ಕೊಡೋರು ಬರ್ತಾಲ್ಲ ಇವತ್ತು, ಭವ್ಯಕ, ದಿವ್ಯಾಕ ಮತ್ತು ಲೋಚನಣ್ಣ. ಸೊ ಬೇರೆ ಕೆಲಸಕ್ಕೆ ಅವರು ಆಲ್ರೆಡಿ ಕಮಿಟ್ ಆಗಿದ್ರು. ಸೊ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಟ್ ಅವರಿಲ್ಲ ಅಂದ್ರೆ ಏನು, ಅವ್ರ ಮಮ್ಮೀಸ್ ಇದ್ದಾರೆ, ನಮ್ಮ ಅತ್ತೆಗಳು. ಸೊ ನಮ್ಮ ಅತ್ತೆ 3 ಜನನೂ ಬರ್ತಾ ಇದ್ದಾರೆ. ಸೊ ನೋಡೋಣ ಹೆಂಗ್ ಹೋಗುತ್ತೆ ಇವತ್ತಿನ ಡೇ. ಅವ್ರ ಜೊತೆ ಮಜಾ ಮಾಡ್ತೀವಿ, ಏನೇನಾಗುತ್ತೆ ಅಂತ ಎಲ್ಲ ಈ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಟೇ ಟಿಲ್ ದ ಎಂಡ್. ಲೆಟ್ಸ್ ಗೋ. ರೆಡಿನಾ? ಕನ್ನಡದಲ್ಲಿ ಮಾತಾಡಿ. ಹೋಗಿ ಕೋಳಿ ತಗೊಂಡು ವಿಜಯಮ್ಮಿ ಪಾರ್ಟಿ ಕೊಡಿಸ್ತಾ ಇದ್ರೆ ಲ್ಯಾಟ್ರಿ ಚಿಕನ್ ಕೊಡಿಸ್ತಾ ಇದ್ರೆ ಅದಕ್ಕೆ ಮಸಾಲೆ ನಾನು ರೆಡಿ ಮಾಡಿದೆ. ಅದು ಎಲ್ಲ ಪದಾರ್ಥಗಳು. ಎರಡು ಕೋಳಿನಾ? ಎರಡು ಫುಲ್ ಕೋಳಿ? ಅದೇನ ನಿಮ್ಮ ಅಪ್ಪನ ಕೇಳಪ್ಪ. ಒಂದು ಕೋಳಿನ 2 ಕೋಳಿನ ಅಲ್ಲಿ ಮೀನ್ ಅಷ್ಟೊಂದು ತಕೊಟ್ಬಿಟ್ಟು ಮೀನುಗಳು ಇಷ್ಟೇ ಹಾಕಿದ್ಲು ಅವಳು. ಅಷ್ಟೊಂದು ಮೀನ್ ಇಸ್ಕೊಂಡು 1-2 ಪೀಸ್ಗಳು ಹಾಕ್ಬಿಟ್ಲು. ಅಲ್ಲಿ ಸ್ಕ್ಯಾಮ್ ಮಾಡುದು. ಫ್ಲಾಶ್ ಬ್ಯಾಕ್. ಅಲ್ಲಲ್ಲಲ್ಲಲ್ಲ ಏನು ನೀನು ಹಿಡಿತೀರ ಅಂತ ಕರೆಕ್ಟಾಗಿ ನಿಂತ್ಕೊಂಡವ್ರೆ. ಈ ಅಂಗಡಿಲಿ ನನಗೆ ಆಶ್ಚರ್ಯ ಆಗಿದೆ ಏನಂದ್ರೆ, ಅವರು ಟೋಕನ್ನು ಕಾಸು ಫಸ್ಟ್ ಏನು ಇಸ್ಕೊತಲ್ಲ, ಫಸ್ಟ್ ಊಟ ಹಾಕ್ತಿದ್ದಾರೆ, ಆಮೇಲೆ ಕಸ್ಟಮರ್ನೇ ಕೇಳ್ತಾ ಇದಾರೆ ಎಷ್ಟು ತಗೊಂಡ್ರಿ ಅಂತ. ಅದ್ರ ಮೇಲೆ ಚಾರ್ಜ್ ಮಾಡಿ ಅವರಷ್ಟಕ್ಕೆ ಅವ್ರು ಎಷ್ಟು ಬೇಕಾದ್ರು ಹೊಡೆ ಹಾಕೊಂಡು ಸರಿಯಾಗಿ ಕಾಸು ಕೊಡ್ದಿರೆ ತುಂಬ ಜನ ಹೋದ್ರು. ಬಟ್ ಅವರು ಏನು ಮಾಡಿದರೆ ಹಂಗೆ ಸರ್ವ್ ಮಾಡ್ತಿದ್ರು. ಮಾಡ್ಕೊಡ್ರಿ. 600 ಬಳಸಿ 500 ಬಳಸಿ 300 ರೂಪಾಯಿ ಮತ್ತೆ 100 ರೂಪಾಯಿ. 300 ರೂಪಾಯಿ ಅಂತ ಕೆಜಿ. 100 ರೂಪಾಯಿ 500 ರೂಪಾಯಿ ಟೋಟಲ್. ಅದಕ್ಕೆ ಸುಮ್ಮನೆ ಒಂದು ಕಟ್ಟು 60-70 ರೂಪಾಯಿ. ನಾನು ಹೇಳಿದೆ ಒಲೆಯಲ್ಲೇ ಮಾಡೋಣ ಅಂತ. ಕುಕ್ಕರ್ ಅನ್ನ ನೆಲಕ್ಕೆ ಹಾಕ್ಬಿಟ್ಟು ಇಲ್ಲ ಐತೆ. ಹೇಳ್ಕೊಡತ್ತೆ ಒಲೆ ಅಣಿಸು ವಿಧಾನ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ?
ಮಾಡ್ತಾ ಇರ್ಬೇಕಾದ್ರೆ ಹೇಳ್ಬೇಕು. ಮೊದಲಿಗೆ ಹಾಂ ಇದನ್ನ ಕಟ್ ಮಾಡ್ಕೊಂಡು ಹಾಂ ಹಿಂಗಿಟ್ಬಿಟ್ಟು ಹಾಂ ಸ್ವಲ್ಪ ವೇಸ್ಟ್ನ ಇದ್ರೊಳಗೆ ಹಾಕ್ಬೇಕು. ಹಾಕ್ಬಿಟ್ಟು ಬೆಂಕಿ ಹಚ್ಬೇಕು. ಆಯ್ತು, ಆಮೇಲೆ ತಗೋ. ಬೆಂಕಿ ಪಟ್ಟಣ ತಗೊಂಡು ವೇಸ್ಟ್ನಲ್ಲಿ ಹಿಂಗೆ ಕೆಳಗೆ ಹಚ್ಕೋಬೇಕು. ಬರ್ತಾ ಇಲ್ಲ ಬರ್ತಾ ಇದೆ ಕೈಯ ಬೆಚ್ಚ ಅತ್ತೆ ಕೈ ಇಟ್ಟ ಜನ್ನು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಆಗಲ್ಲ ಆಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಓ ಓ ಓ ಏ ಅದು ಹಿಡ್ಕೊಂಡಿರೋದೇ ತಪ್ಪು. ಅವ್ರು ಹಿಡ್ಕೊಂಡಿರೋದೆ. ಇಲ್ಲಿ ನೋಡಿ, ಇಲ್ಲಿ ವಯಸ್ಸಾದವ್ರೆ ಮುರಿದ್ಬಿಟ್ರು. ಏ ಮಾ ಕಾಲಲ್ಲಿ 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 ಇದು ಮಾಡು. ಏನು ಕೆಲಸ ಮಾಡಲ್ಲ ನಮ್ಮ ಮನೇಲಿ, ಸುಮ್ಮನೆ ಕುತ್ಕೊಂಡಿರ್ತಾರೆ. ಈ ತರದೆಲ್ಲ ಇದಾರೆ ಜನ. ಮತ್ತೆ ಹಾ ಬಂದ್ವಿ, ಕೂತ್ವಿ, ತಿಂದ್ವಿ, ಹೋದ್ವಿ ಅಷ್ಟೇ. ಹಾ ಸಡಪ್. ಏನತ್ತೆ ರಶ್ಶು ಅಲ್ಲ ಇವತ್ತು, ಸಖತ್. ನಾವು ನಿಜವಾಗ್ಲೂ ಬಚಾವರಿನ ಸ್ವಲ್ಪ ಲೇಟ್ ಆಗಿದ್ರಂತೂ. ಅಲ್ಲ ಪೊಲೀಸ್ ಅವರು ಈಚೆ ಅವ್ರೆ, ಒಳಗಡೆ ಇರೋದ್ ಬಿಟ್ಟು ತುಂಬಾ ಅನ್ಯಾಯ ನಡೀತಾ ಇತ್ತು. ನಾವು ಅಲ್ಲಿ ಪ್ರತಿಭಟನೆ ಮಾಡಿ ಹೌದು. ಆಯ್ತು, ಆಮೇಲೆ ಕಲಾ ಮಾಡಿದ್ರಿ, ಅಲ್ಲಿ ನ್ಯಾಯ ಸಿಕ್ತು, ಎಲ್ಲಾನು ಓಡಿಸಿದ್ರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಪೊಲೀಸ್ ಅವ್ರು ಕಾಸು ತಿನ್ನಕ್ಕೆ ಈಚೆ ಇದ್ರು, ಒಳಗಡೆ ಇರೋದ್ ಬಿಟ್ಟು. ಒಳಗಡೆ ಜನ ಸಾಯ್ತಾರೆ. ನೋಡಕ್ಕಿತ್ತು. ನಾವು 100 ರೂಪಾಯಿ ಕೊಟ್ಟರು ಭಾರಿ ಕಷ್ಟಪಟ್ರಿ. ಪೊಲೀಸ್ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಏನು ಕೆಲಸ ಮಾಡಲ್ಲ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಾರಾದೇವಿ ತರ ಅಲ್ಲಿ ತಾರ ಆಡ್ಕೊಂಡಿದ್ರು. ಏನೇನ್ ಮಾಡ್ತಾ ಇದ್ದೀರಾ? ಚಿಕನ್ ವಾಶ್ ಮಾಡ್ತಾ ಇದ್ದೀವಿ ಇವಾಗ ಚೆನ್ನಾಗಿ. ಆಯ್ತು, ಆಮೇಲೆ ಮಾಡಿ ತಟ್ಟೆ ಕೊಡು ಮಗ, ತಟ್ಟೆ ತೊಳೆದಿದೆ ಮಗ. ಅದಕ್ಕೆ ಮ್ಯಾರಿನೇಟ್ ಏನಿಲ್ವಾ? ಮ್ಯಾರಿನೇಟ್ ಏನು ಬೇಡ, ಮಸಾಲೆ ಐತೆ, ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇರೋದಷ್ಟೇ. ಗ್ಯಾಸಿಗೆ 1 kg 300 ರೂಪಾಯಿ ಕೇಳ್ತಾರಲ್ಲ ಅದು ತುಂಬಾ ಅನ್ಯಾಯ. ನಮ್ಗೆ ನಾವೇ ಕೊಡ್ತಾ ಇರಿ ಗ್ಯಾಸ್. ಆದ್ರೂ 1 kg 300 ರೂಪಾಯಿ ಜಾಸ್ತಿ ಇದೆ. ಆ ಒಲೆ ಬೇರೆ 100 ರೂಪಾಯಿ ಹೆಂಗಿರು ತಗೋತಾರೆ ಅಂತ. ಬೆಲೆ ಟೋಪಿ ಹಾಕ್ತಾರೆ. ಟೋಪಿ ಅಂದ್ರೆ ಟೋಪಿ. ತುಂಬಾ ಅಜ್ಜಿ ನಡಿಬೇಕಂತ ಎಜ್ಜಿದೊಂದು ಬಾಧೆಪ್ಪ ನಮ್ಗೆ. ಇವಾಗ ಅದಕ್ಕೆ ಒಲೆಯಲ್ಲೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತುಂಬಾ ಟೇಸ್ಟ್ ಬರುತ್ತೆ. ನನ್ನ ಮಗನಿಗೆ ಒಂದು ಫೋನ್ ಮಾಡ್ತಾರೆ. ಇವ್ರು ತುಂಬಾ ಚಿಕ್ಕ ಮಗುಗೆ ತಿಂದಿದ್ಯೋ ಇಲ್ವೋ, ಮತ್ತೆ ಮೀಸೆ ದಾಡಿ ಸೆರ್ಲಾಕ್ಸ್ ಕಳ್ಸಿ ಬಂದಿದ್ದಾರೆ ಮಗುಗೆ. ನಿನ್ನೆ ಪಕೋಡದಲ್ಲಿ ತಂದಿದ್ದೆ, ಎಣ್ಣೆ ತಗೊಬಂದು. ತಾತ ಆ ಯೂಟ್ಯೂಬಲ್ಲಿ ಆ ತಾತ ಮಾಡತ್ತಾರ ಹೇಳತ್ತೆ, ಎಣ್ಣೆ ಇನ್ನೂ
എനിക്ക് ഒരു പുടി ಅಬ್ಬಬ್ಬಬ್ಬ ಓ ಎದ್ದೆ ಬಿತ್ತು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಎಲ್ಲಾರ್ಕಿಂತ ಜಾಸ್ತಿ ವಿಜಮ್ಮ ಕೆಲಸ ಮಾಡಿರೋದಪ್ಪ ಸ್ವಾಮಿ. ಹೆಂಗೈತ ತಗೊಂಡಿದ್ದ ಪಾತ್ರೆ ವಾಪಸ್ ಕೊಟ್ಟು ಹಂಗೆ ಬರ್ಬೇಕಾದ್ರೆ ಆನ್ ದ ವೇ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದು 2000 years later. ಬೇಗ ನೋಡತ್ತೆ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಹಾ ಇಲ್ಲಿ ನೋಡಿ ಗೌರವ್ ಸಾಯಿ ವ್ಲಾಗ್ಸ್ ಅಂತ ಹೇಳು. ವ್ಲಾಗ್ಸ್ ಅಲ್ಲ ನೋಡ್ದತ್ತೆ ಯೂಟ್ಯೂಬಲ್ಲಿ ನೋಡತ್ತೆ. ಬಂತಾ ಅಮ್ಮಮ್ಮ